ವಿ ಆರ್ ಪ್ಲೇಯರ್ಸ್, ನಾವು ಆಟಗಾರರು. ವಿ ಆರ್ ಪ್ಲೇಯರ್ಸ್, ನಾವು ಆಟಗಾರರು. ವಿ ಆರ್ ಪ್ಲೇಯಿಂಗ್, ನಾವು ಆಟ ಆಡ್ತಾ ಇದ್ದೀವಿ. ನಾವು ಆಟ ಆಡ್ತಾ ಇದ್ದೀವಿ. ವಿ ಆರ್ ಹ್ಯಾಪಿ, ನಾವು ಖುಷಿಯಾಗಿದ್ದೀವಿ. ನೆಕ್ಸ್ಟ್, ದೇ ಆರ್ ಚಿಲ್ಡ್ರನ್, ಅವರು ಮಕ್ಕಳು. ದೇ ಆರ್ ಇಲ್ಲಿ ನೋಡಿ, ಅವರು ಗೊತ್ತಲ್ಲ, ದೇ ಇಲ್ಲಿ ನಾನು ಈಗ ಆಲ್ರೆಡಿ ನಾನು ನಿಮ್ಗೆ ಏನು ಹೇಳ್ಕೊಟ್ಟಿದ್ದೀನಿ, ಐ ಯು ವಿ ದೇ ಹಿ ಶಿ ಇಟ್ ದಿಸ್ ದಟ್ ದೀಸ್ ದೋಸ್. ಇದರಿಂದ ಸೆಂಟೆನ್ಸು ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ಓಕೆ, ಸೊ ಸೆಂಟೆನ್ಸ್ ಯಾಕೆ ಹಾಗೆ ಹಿಂಗೆ ಅಂತ ತಲೆ ಕೆಡಿಸ್ಕೊಬೇಡಿ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಆಮೇಲೆ ಗೊತ್ತು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲಿಷ್ ಓಷನ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲಿಷ್. ಸ್ನೇಹಿತರೆ, ಈ ಚಾನಲ್ನಲ್ಲಿ ನಿಮಗೆ ನಾನು ಹಾಕುವ ವಿಡಿಯೋಸ್ ಎಲ್ಲ ವೀಡಿಯೋಗಳು ನಿಮಗೆ ಸರದಿ ಪ್ರಕಾರ ಇರುತ್ತೆ, ನಂಬರ್ ಇರುತ್ತೆ. ಸರದಿ ಪ್ರಕಾರದಲ್ಲಿ ನೀವು ವೀಡಿಯೋಗಳನ್ನು ನೋಡ್ತಾ ಹೋದರೆ ನಿಮಗೆ ಇಂಗ್ಲೀಷನ್ನು ಸುಲಭವಾಗಿ ಕಲಿಬಹುದು. ಓಕೆ, ಸೊ ಇಂಗ್ಲೀಷನ್ನು ಮಾತಾಡೋದಾಗಲಿ ಅಥವಾ ಇಂಗ್ಲೀಷನ್ನು ಓದೋದಾಗಲಿ ನೀವು ಸಿಂಪಲ್ ಆಗಿ ಸುಲಭವಾಗಿ ಕಲಿಬಹುದು. ನೀವು ಚಾನಲಲ್ಲಿ ವಿಡಿಯೋ ಒಂದಾದ ನಂತರ ಒಂದು ಬರೋದಿಲ್ಲ ಅಂತ ಅನ್ಕೊಂಡಿದ್ದೀರಾ. ಸೊ ನಾನು ಎಲ್ಲ ವಿಡಿಯೋಗೂ ನಿಮಗೆ ನಂಬರ್ ಹಾಕಿರ್ತೀನಿ. ಆ ನಂಬರ್ ಪ್ರಕಾರ ನೀವು ಹೋದರೆ ನೀವು ಸಿಂಪಲ್ ಆಗಿ ಇಂಗ್ಲೀಷನ್ನು ಕಲಿಬಹುದು. ಓಕೆ, ಸೊ ಈ ವಿಡಿಯೋಗೆ ಈಗಲೇ ಒಂದು ಲೈಕನ್ನು ಕೊಟ್ಬಿಡಿ. ಹಾಗೆ ನಿಮಗೆ ಏನಾದರೂ ಸಂದೇಹ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಬಹುದು. ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಬರಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ. ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಮಾಡ್ತಾ ಇದ್ದೀನಿ. ಡನ್. ಡನ್ ಅಂದರೆ ಐ ಹ್ಯಾವ್ ಡನ್. ಐ ಹ್ಯಾವ್ ಡನ್, ನಾನು ಮಾಡಿದ್ದೀನಿ. ದೀನಿ ಅಂತ ನಾವೆಲ್ಲಿ ಸೇರಿಸ್ತೀವಿ, ಅಲ್ಲಿ ಡನ್ ಅಂತ ಹೇಳ್ತೀವಿ. ಓಕೆ, ಹಾಗೆ ಕನ್ನಡಕ್ಕೂ ಇಂಗ್ಲಿಷ್ಗೂ ಏನೋ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಕನ್ನಡದಲ್ಲಿ ನಾವು ಮಾಡು ಅಂತ ಸೇರಿಸಿದಾಗ, ನೀವು ಬೇರೆ ಪದಗಳನ್ನು ತಗೊಂಡಾಗ, ಈಗ ಕೊಡು ಅಂತ ತಗೊಂಡ್ರೆ ಏನು ಜಾಸ್ತಿ ಏನು ಚೇಂಜ್ ಆಗಲ್ಲ. ಕೊಡು ಅಂತ ನೀವು ತಗೊಂಡ್ರೆ ಏನು ಚೇಂಜ್ ಆಗಲ್ಲ. ಈ ಸ್ಟ್ರಕ್ಚರ್ ಏನು ಹಂಗೆ ಇರುತ್ತೆ. ಕೊಡು, ಕೊಡ್ತೀನಿ, ಕೊಡಲ್ಲ, ಕೊಡ್ತಾ ಇದ್ದೀನಿ, ಹಂಗೆ ಇರುತ್ತೆ. ಬಿಟ್ರೆ ಕೊಟ್ಟೆ ಸ್ವಲ್ಪ ಚೇಂಜ್ ಆಗುತ್ತೆ. ಇಲ್ಲಿ ಮಾಡು ಅನ್ನೋದು ಮಾಡದೆ, ಕೊಡು ಅನ್ನೋದಕ್ಕೆ ಕೊಟ್ಟೆ. ಸೊ ಮಾಡದೆ, ಮಾಡು ಅನ್ನೋದು ಮಾಡದೆ ಆಗಿದೆ, ಕೊಡು ಅನ್ನೋದು ಕೊಡದೆ ಆಗ್ಬೇಕು ತಾನೆ. ಆಕ್ಚುಲಿ ಅದ್ರ ಪ್ರಕಾರ ನೋಡಿದ್ರೆ ಕೊಡು ಅನ್ನೋದು ಕೊಡದೆ ಆಗಬೇಕು. ಯಾಕಂದ್ರೆ ಮಾಡು ಅನ್ನೋದು ಮಾಡದೆ ಆಗಿದೆ, ಕೊಡು ಅನ್ನೋದು ಕೊಡದೆ ಆಗಬೇಕು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಐ ಆಮ್ ಹಿಯರ್ ಟು ಟೀಚ್ ಯು ಇಂಗ್ಲಿಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಯಾಕೆಂದ್ರೆ ವಿಡಿಯೋ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಸ್ಟ್ರಕ್ಚರ್ ಸರಿಯಾಗಿ ಅರ್ಥ ಆಯ್ತು ಅಂದ್ರೆ ಮಾತ್ರ ನೀವು ಇಂಗ್ಲಿಷ್ ನ ಮಾತಾಡಲಿಕ್ಕಾಗುತ್ತೆ, ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಸೊ ಹಾಗಾಗಿ ದಯವಿಟ್ಟು ಇದನ್ನ ಕೊನೆ ತನಕ ನೋಡಿ. ಅಂಡ್ ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು. ಅಂಡ್ ಹಾಗೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಓಕೆ, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಜಂಪ್ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷ್ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಬರಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ. ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಕನ್ನಡದಲ್ಲೂ ಚೇಂಜಸ್ ಆಗುತ್ತೆ, ಬಟ್ ಅದು ನಮಗೆ ಚೇಂಜಸ್ ತುಂಬಾ ಡೀಪ್ ಆಗಿ ನಾವೇನು ತಗೊಳ್ಳೋದಿಲ್ಲ. ಬಿಕಾಸ್ ವಿ ಆರ್ ನೇಟಿವ್ ಸ್ಪೀಕರ್ಸ್ ಆಫ್ ಕನ್ನಡ, ರೈಟ್? ನಮಗೆ ಆಲ್ರೆಡಿ ಗೊತ್ತು, ನಮ್ಮ ಮದರ್ ಟಂಗ್ ಕನ್ನಡ ಆಗಿರೋದ್ರಿಂದ ನಮಗೆ ಅದರ ಅವಶ್ಯಕತೆ ಇಲ್ಲ. ಬಟ್ ಇಂಗ್ಲಿಷ್ ಅನ್ನು ಕಲಿಬೇಕಾದ್ರೆ ಏನು ಚೇಂಜಸ್ ಆಗುತ್ತೆ, ಹ್ಯಾಕ್ ಚೇಂಜಸ್ ಆಗುತ್ತೆ, ಅದು ನಮಗೆ ಬೇಸಿಕ್ ಇಂದ ಮತ್ತೆ ಡೀಟೇಲ್ ಆಗಿ ಗೊತ್ತಿದ್ರೆ ಮಾತ್ರ ನಮಗೆ ಸ್ವಲ್ಪ ಈಸಿ ಆಗುತ್ತೆ ಇಂಗ್ಲಿಷ್ ಕಲಿಲಿಕ್ಕೆ. ಓಕೆ, ಗೊತ್ತಾಯ್ತಲ್ಲ? ಸೊ ಇದು ನೋಡಿ, ಇದರಲ್ಲಿ ನಿಮಗೆ ಸೆಂಟೆನ್ಸ್ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ. ಅಂದ್ರೆ ಹ್ಯಾಡ್ ನಾಟ್ ಡನ್, ಐ ಕ್ಯಾನ್ ಡೂ, ಐ ಹ್ಯಾಡ್ ಡನ್, ಇದೆಲ್ಲ ಸುಮ್ಮನೆ ನಿಮಗೆ ಎಕ್ಸಾಂಪಲ್ ಮುಂದೆ ಇಟ್ಟಿದ್ದೀನಿ. ಅಂದ್ರೆ ಈ ತರ ಎಲ್ಲ ನಾವು ಕಲಿಬೇಕು ಅಂತ. ಸೊ ಇದರ ಅರ್ಥ ಏನು ಸರ್? ಇದೇನೋ ನೀವು ಮೀನಿಂಗ್ ಹೇಳಿಲ್ಲ, ಮೀನಿಂಗ್ ಆಲ್ರೆಡಿ ಇಲ್ಲಿ ಇದೆ ಮೀನಿಂಗು. ಓಕೆ, ಸೊ ನಾನು ಡೀಟೇಲ್ ಆಗಿ ಏನು ಹೇಳಕ್ ಹೋಗಿಲ್ಲ, ಅದರ ಅವಶ್ಯಕತೆ ಈಗಿಲ್ಲ. ಈಗ ನಾವು ಜಸ್ಟ್ ನಾವು ಎಂಟ್ರಿ ಆಗಿದ್ದೀವಿ ಅಷ್ಟೇ. ವಿಲ್ ಸಿ ಲೇಟರ್, ರೈಟ್? ಅರ್ಥ ಆಯ್ತಲ್ಲ ಎಲ್ರಿಗೂ? ಸೊ ಈ ಮಟ್ಟಕ್ಕೆ ನಾವು ಮಾತಾಡ್ಲಿಕ್ಕೆ ಕಲಿಬೇಕು ಎಲ್ಲ ವಿಷಯಗಳನ್ನು. ಓಕೆ, ಸೊ ಐ ಕುಡ್ ನಾಟ್ ಹ್ಯಾವ್ ಡನ್, ಅದೀಗ ಬರೋದಿಲ್ಲ ನಿಮಗೆ, ತುಂಬ ದಿನಗಳಾದಮೇಲೆ ಇದೆಲ್ಲ ಬರೋದು. ಅಂದರೆ ಇಷ್ಟೆಲ್ಲ ವಿಷಯಗಳಿದೆ, ನಾವು ಸಾಮಾನ್ಯವಾಗಿ ಮಾತಾಡೋದು ಇದೇನೆ. ಹಾಗಾಗಿ ನಾವೇನು ಫೋಕಸ್ ಮಾಡಬೇಕು? ಇದನ್ನು ಫೋಕಸ್ ಮಾಡಬೇಕು, ವಿಚ್ ಈಸ್ ಫಾರ್ಮ್ಸ್, ವರ್ಬ್ಸ್, ಟೈಪ್ಸ್ ಆ್ಯಂಡ್ ಇಟ್ಸ್ ಫಾರ್ಮ್ಸ್. ವರ್ಬ್ಸ್ ಅಂದ್ರೆ ಏನು? ಕ್ರಿಯಾಪದಗಳು. ಟೈಪ್ಸ್ ಅಂದರೆ ಬಗೆ, ಯಾವ ಥರ ಇದೆ. ಫಾರ್ಮ್ಸ್ ಅಂದರೆ ರೂಪ. ಓಕೆ,
ಅರ್ಥ ಆಯ್ತಲ್ಲ ಎಲ್ರಿಗೂ? ಲೆಟ್ಸ್ ಮೂವ್ ಆನ್. ಈಗ ನಾನು ಹೇಳಿದ್ನಲ್ಲ ಇನ್ನೊಂದಿದೆ ಇದರಲ್ಲೇನೆ, ಅಲ್ಲಿ ನಾವೇನು ಮಾಡಿದ್ವಿ, ಐ ಅಂತ ಹಾಕೊಂಡ್ವಿ, ನಾನು ಅಂತಿದೆ. ಬಟ್ ಇಂಗ್ಲೀಷಲ್ಲಿ ಇನ್ನೂ ಸ್ವಲ್ಪ ಚೇಂಜ್ ಆಗುತ್ತೆ. ಈಗ ಅವನು ಅವಳು ಅಂತ ಬಂದಾಗ ಸ್ವಲ್ಪ ಚೇಂಜ್ ಆಗುತ್ತೆ ಇಂಗ್ಲೀಷಲ್ಲಿ. ಅವನು ಅವಳು. ಈಗ ನಾವು ಅಲ್ಲಿ ನಮಗೆ ಸಿಕ್ಕಿದ್ದು ಯಾವುದು? ಡೂ, ಡೂಯಿಂಗ್, ಆಮೇಲೆ ಡಿಡ್, ಡನ್. ಓಕೆ, ಸೊ ಇವು 4 ಅಲ್ಲಿ ಸಿಕ್ತು ನಮಗೆ. ಈಗ ಇಲ್ಲಿ ಇನ್ನೊಂದಿದೆ ನೋಡಿ, ಶಿ ಡಸ್. ಅವಳು ಮಾಡ್ತಾಳೆ, ಶಿ ಡಸ್. ಅವಳು ಮಾಡ್ತಾಳೆ ಅಥವಾ ಶಿ ವಿಲ್ ಡೂ. ಶಿ ವಿಲ್ ಡೂ. ಸೊ ವಿಲ್ ಡೂನು ಹಾಕ್ಬೋದು, ಇಲ್ಲ ಶಿ ಡಸ್ ಅಂತಲೂ ಹಾಕ್ಬೋದು, ಅಕಾರ್ಡಿಂಗ್ ಟು ದ ಟೆನ್ಸ್. ಯಾವ ಪ್ರಕಾರ? ಅವಳು ಸಾಮಾನ್ಯವಾಗಿ ಅದನ್ನು ಮಾಡ್ತಾಳಾ? ಎಸ್, ಶಿ ಡಸ್ ಇಟ್. ಅವಳು ಆಮೇಲೆ ಮಾಡ್ತಾಳ ಅದನ್ನ? ಎಸ್, ಶಿ ವಿಲ್ ಡೂ ಇಟ್ ಲೇಟರ್. ಓಕೆ, ಅಲ್ಲಿ ವಿಲ್ ಡೂ ಯಾಕೆ ಹಾಕಬೇಕು? ಆಮೇಲೆ ಅಂತ ಬಂದಿರೋದ್ರಿಂದ ವಿಲ್ ಡೂ ಹಾಕಬೇಕು. ಸಾಮಾನ್ಯವಾಗಿ ಅವಳು ಅಡುಗೆ ಮಾಡ್ತಾಳಾ? ಡಸ್ ಶಿ ಕುಕ್? ಎಸ್, ಶಿ ಕುಕ್ಸ್. ಓಕೆ, ಸೊ ಅಲ್ಲಿ ಡಸ್ ಅಂತ ಬರುತ್ತೆ. ಹಾಗೆ ಅದಕ್ಕೆ ನೆಗೆಟಿವ್ ಏನು? ಡಸ್ ನಾಟ್ ಅಂತ ಬರುತ್ತೆ. ಹಾಗಾಗಿ ನಾವು ಇನ್ನೊಂದನ್ನು ಹಾಕೋಬೇಕಲ್ಲಿ. ಓಕೆ, ಒಟ್ಟು ನಿಮಗೆ ಫಾರ್ಮ್ಸ್ ಅಂತ ಹೇಳಿದ್ನಲ್ಲ, ಫಾರ್ಮ್ಸ್ ಅಂದರೆ ಇವೇನೆ, ಇವು ರೂಪಗಳು. ಡೂ, ಡೂಯಿಂಗ್, ಡಿಡ್, ಡನ್, ಡಸ್. ಸಿ, ಮಾಡು ಅನ್ನೋದು ಮಾತ್ರ ನಾವಿಲ್ಲಿ ತಗೊಂಡಿರೋದು. ನಾವು ಮಾತಾಡಲಿಕ್ಕೆ ನಮಗೆ ಬೇಕಾಗಿರೋದು ಬಹಳ ಮುಖ್ಯವಾಗಿ ಕ್ರಿಯಾಪದಗಳು. ಸೊ ಕ್ರಿಯಾಪದಗಳು ಎಷ್ಟಿವೆ ಸರ್ ಅಂತ ಹೇಳಿದ್ರೆ, ಕನ್ನಡದಲ್ಲಿ ಕ್ರಿಯಾಪದಗಳು ಎಷ್ಟಿವೆ? ಯಾರಿಗಾದರೂ ಅಂಕೆ ಸಂಖ್ಯೆ ನಂಬರ್ ಗೊತ್ತಾ? ಎಷ್ಟು ಕ್ರಿಯಾಪದಗಳಿದೆ ಕನ್ನಡದಲ್ಲಿ? ಯಾರಾದರೂ ಹೇಳ್ತೀರಾ? ಕ್ರಿಯಾಪದಗಳು ಅಂದರೆ ಅದೇ ನಾವು ಮಾಡುವಂಥದ್ದು. ಆಡು, ಓಡು, ಕುಣಿ, ಮಾತಾಡು, ಮಲಗು, ತಿನ್ನು, ಕೇಳು, ಓದು, ಎಷ್ಟಿವೆ? ಯಾರಿಗಾದ್ರೂ ಗೊತ್ತಾ? ಇಲ್ಲ. ಇಟ್ ಈಸ್ ಕೌಂಟ್ಲೆಸ್, ರೈಟ್? ಬಹಳಷ್ಟು ಇದ್ದಾವೆ. ಅದೇ ನಾವು ಇಂಗ್ಲೀಷಲ್ಲಿ ಮೇಯ್ನಾಗಿ ಕಲಿಬೇಕಾಗಿರೋದು. ಯಾಕೆಂದರೆ ನಾವು ಮಾತಾಡಬೇಕಾದ್ರೆ ನೀವು ಏನೇ ಮಾತಾಡಿ ಅದರಲ್ಲಿ ಒಂದು ಅದಿದ್ದೇ ಇರುತ್ತೆ. ಎಲ್ಲಿಗೆ ಹೋಗಿದ್ದೆ? ಹೋಗು. ಏನು ಮಾಡ್ತಿದ್ದೆ? ಮಾಡು. ಬರ್ದಿಯಾ? ಬರಿತಾ ಇದೆಯಾ? ಫೋನ್ ಮಾಡಿದ್ಯಾ? ನೀವು ಏನೇ ಕೇಳಿ ಅಥವಾ ಏನೇ ಹೇಳಿ ಅಲ್ಲಿ ಒಂದು ಕ್ರಿಯಾಪದ ಇದ್ದೇ ಇರುತ್ತೆ. ಓಕೆ, ಕ್ರಿಯಾಪದ ಇದ್ದರೆ ಯಾವುದೇ ಸೆಂಟೆನ್ಸ್ ಇಲ್ಲ. ಸೊ ದಟ್ ಈಸ್ ವೈ ವಿ ನೀಡ್ ಟು ಫೋಕಸ್ ಆನ್ ದ ವರ್ಬ್. ವರ್ಬ್ ಅಂದ್ರೆ ಏನು? ಕ್ರಿಯಾಪದ. ಸೊ ಕ್ರಿಯಾಪದದಲ್ಲಿ ಫಸ್ಟ್ ಟೈಪ್ಸ್ ನೋಡಬೇಕು. ಓಕೆ, ಟೈಪ್ಸ್ ಇನ್ನೂ ಹೇಳಿಲ್ಲ ನಾನು, ಫಾರ್ಮ್ಸ್ ಹೇಳಿದ್ದೀನಿ ಅಷ್ಟೇ, ಸುಮ್ಮನೆ ಜನರಲ್ ಆಗಿ. ಓಕೆ, ಫಸ್ಟ್ ಟೈಪ್ಸ್ ನೋಡೋಣ. ಟೈಪ್ಸ್ ಏನು? ಟೈಪ್ಸ್ ಅಂದ್ರೆ ಏನು? ವಿಧ, ಬಗೆ. ಓಕೆ, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದಕ್ಕಿಂತ ಮುಂಚೆ ಇದನ್ನು ನಾವು ಮತ್ತೊಂದು ಸಲ ಕ್ಯಾಟಗರಿ ಏನಂತ ನೋಡೋಣ. ನೋಡಿ, ಈಗ ಇನ್ನು ನಾನು ಸೆಂಟೆನ್ಸ್ ಸ್ಟಾರ್ಟ್ ಮಾಡಿಲ್ಲ ನಿಮಗೆ. ನಾನು ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮುಂದೆ ನಮಗೆ ಕಷ್ಟ ಆಗಬಾರ್ದು. ಬೇಸಿಕ್ ಆಗಿ ನಮಗೆ ಇಷ್ಟೆಲ್ಲ ವಿಷಯಗಳಿದ್ದಾವೆ, ಇದನ್ನ ನಾವು ಕರೆಕ್ಟಾಗಿ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ನಮಗೆ. ಇಲ್ಲ ಸರ್, ಸ್ಪೋಕನ್ ಇಂಗ್ಲೀಷ್ ಅಂತ ಹೇಳಿದ್ರೆ ನೀವು ಇನ್ನೂ ಯಾವುದೋ ಒಂದು ಸೆಂಟೆನ್ಸ್ ನಮಗೆ ಹೇಳ್ಕೊಟ್ಟಿಲ್ಲ. ಸೆಂಟೆನ್ಸ್ ಹೆಂಗೆ ಹೇಳ್ಕೊಡೋದು? ಓಕೆ, ನಾನು ಹೇಳ್ತೀನಿ ನಿಮಗೆ. ಸೊ ವಾಟ್ ವರ್ ಯು ಡೂಯಿಂಗ್ ಬಿಫೋರ್ ಜಾಯ್ನಿಂಗ್ ದ ಕ್ಲಾಸ್? ನೀವು ಕ್ಲಾಸ್ ಜಾಯ್ನ್ ಆಗೋದಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ರಿ ಅಂತ ನಾನು ಕೇಳಿದ್ರೆ, ಸರ್ ಏನು ಕೇಳಿದ್ರೆ ಸರ್ ಅಂತ ಕೇಳ್ತೀರಾ. ಸೊ ವಾಟ್ ವರ್ ಯು ಡೂಯಿಂಗ್, ಅದ್ಯಾಕೆ ವರ್ಡ್ ಹಾಕಿದ್ರಿ, ಅದ್ಯಾಕೆ ಐಎನ್ಜಿ ಹಾಕಿದ್ರಿ ಅಂತ ಕೇಳ್ತೀರಾ. ಅದನ್ನೇ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಯು ಕ್ಯಾನ್ ನಾಟ್ ಜಸ್ಟ್ ಔಟ್ ಆಫ್ ದ ಬ್ಲೂ ಟಾಕ್ ಸಮಥಿಂಗ್ ಲೈಕ್ ಸುಮ್ಮನೆ ಸ್ಪೋಕನ್ ಇಂಗ್ಲೀಷ್ ತಕ್ಷಣ ಸೆಂಟೆನ್ಸ್ ಹೇಳ್ಬಿಡೋದು. ಹೌ ಆರ್ ಯು, ವೇರ್ ಆರ್ ಯು ಫ್ರಮ್, ವಾಟ್ ಆರ್ ಯು ಡೂಯಿಂಗ್. ಓಕೆ, ಸೊ ಆಮೇಲೆ ಒಂದು 4-5 ಸೆಂಟೆನ್ಸ್, ಬೇಸಿಕ್ ಸೆಂಟೆನ್ಸ್ ಹೇಳ್ಕೊಟ್ಬಿಡೋದು. ಅಷ್ಟು ಹೇಳಿದ್ರೆ ಸಾಕಾ? ಇಲ್ಲ, ಐ ಆಮ್ ಟೀಚಿಂಗ್ ಯು ಟು ಫಿಶ್. ಐ ಆಮ್ ನಾಟ್ ಗಿವಿಂಗ್ ಯು ಫಿಶ್. ಅಂದರೆ ನಾನು ನಿಮಗೆ ಮೀನು ಹಿಡಿಯೋದನ್ನು ಕಲಿಸ್ಕೊಡ್ತಾ ಇದ್ದೀನಿ, ಮೀನು ಕೊಡ್ತಾ ಇಲ್ಲ ನಿಮಗೆ. ಸೊ ಇಟ್ಸ್ ಅ ಪ್ರಾವರ್ಬ್. ಇಂಗ್ಲೀಷಲ್ಲಿ ಒಂದು ಪ್ರಾವರ್ಬ್ ಅಂದರೆ ಮೀನು ಕೊಡೋದಕ್ಕಿಂತ ಮೀನು ಹಿಡಿಯೋದನ್ನು ಕಲಿಸ್ಕೊಡೋದು. ಸೆಂಟೆನ್ಸ್ ಹೆಂಗೆ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ, ಸೆಂಟೆನ್ಸು ನೀವೇ ಮಾಡಬೇಕು, ರೈಟ್? ಸೊ ನಾವು ಸೆಂಟೆನ್ಸ್ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡದೇ ಇದ್ರೆ ನಾನು ಎಷ್ಟು ಸಾವಿರ ಸೆಂಟೆನ್ಸ್ ನಿಮಗೆ ಹೇಳ್ಕೊಡೋಕ್ಕಾಗುತ್ತೆ? ನಾನು ಒಂದು ಸ್ಟ್ರಕ್ಚರ್ ಹಿಂಗೆ ಮಾಡಿದ್ರೆ ನೀವು ಹಿಂಗೆ, ನಾನು ಒಂದು ಸ್ಟ್ರಕ್ಚರ್ ಹೇಳ್ಕೊಟ್ರೆ ಆ ಸ್ಟ್ರಕ್ಚರಲ್ಲಿ ನೀವು 100 ಸೆಂಟೆನ್ಸ್ ಮಾಡ್ಬೋದು. ಅದಕ್ಕೆ ಬೇಕಾಗಿರೋ ಪದಗಳನ್ನ ನಾನು ಕೊಡ್ತೀನಿ. ನಾನು 100 ಸೆಂಟೆನ್ಸ್ಗಳನ್ನ ಹಿಂಗೆ ಕೊಟ್ಬಿಡೋದು ನಿಮಗೆ. 100 ಸೆಂಟೆನ್ಸ್ ಇದನ್ನು ಹಿಂಗೆ ಓದಿ, ಇದನ್ನು ಹಿಂಗೆ ಬಾಯ್ಪಾಠ ಮಾಡಿ ಅಂತ ಹೇಳಿದ್ರೆ ಅದಾಗೋದಿಲ್ಲ. ಅದರಲ್ಲಿ ಬರುವಂಥ ವಿಷಯಗಳು ನಿಮಗೆ ಗೊತ್ತಾಗಬೇಕು. ಯಾಕೆ ನಾವು ಪದಗಳನ್ನು ಚೇಂಜ್ ಮಾಡ್ತೀವಿ, ಡೂ ಎಲ್ಲಿ ಹಾಕ್ತೀವಿ, ಡನ್ ಎಲ್ಲಿ ಹಾಕ್ತೀವಿ, ಡೂಯಿಂಗ್ ಎಲ್ಲಿ ಹಾಕ್ತೀವಿ, ಡಿಡ್ ಎಲ್ಲಿ ಹಾಕ್ತೀವಿ ಅನ್ನೋದು ಗೊತ್ತಿದ್ರೆ ಮಾತ್ರ ತಾನೆ. ಓಕೆ, ನಾವು ಈಗ ನೋಡಿ, ಇಲ್ಲಿ ನಾನು ಹೇಳಿದೆ ನಿಮಗೆ ಡೂ, ಡಿಡ್, ಡನ್, ಡೂಯಿಂಗ್, ಡಸ್, ಡಿಡ್, ಡನ್, ಡೂಯಿಂಗ್. ಓಕೆ, 5 ತೊಗೊಂಡಿದ್ದೀವಿ, ರೈಟ್? ಇದರಲ್ಲಿ ನಾವು ಡೂ ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ಐ, ಯು, ವಿ, ದೇ, ಇವಿಷ್ಟು ಸಬ್ಜೆಕ್ಟು. ನಾನು, ನೀನು ಅಥವಾ ನೀವು, ನಾವು ಮತ್ತೆ ದೇ. ಇದರಲ್ಲಿ ನಿಮಗೆ ಈಗ ಅರ್ಥ ಆಗ್ಲಿಕ್ಕಿಲ್ಲ, ಬಟ್ ಇದನ್ನು ನಾವು ಸೆಂಟೆನ್ಸಲ್ಲಿ ಬಳಸ್ತೀವಲ್ವಾ, ಅವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಓ, ನಾವು ಇದನ್ನು ಕರೆಕ್ಟಾಗಿ ಅದಕ್ಕೋಸ್ಕರ ಅಲ್ಲಿ ನಾವು ಕಲ್ತಿದ್ದು ಅಂತ. ಓಕೆ, ಎಲ್ಲಾದರೂ ನಿಮಗೆ ಮುಂದೆ ಹೋಗ್ತಾ ಸೆಂಟೆನ್ಸಲ್ಲಿ ಕ್ಲಾರಿಟಿ ಸಿಗುತ್ತೆ. ಓಕೆ, ನಾನು ಸಿಂಪಲ್ ಆಗಿ ನಮ್ಮ ಡೈಲಿ ರೂಟೀನ್ ಸೆಂಟೆನ್ಸ್ ನಾನು ಹೇಳ್ತೀನಿ ನಿಮಗೆ, ಅದರಲ್ಲಿ ತೋರಿಸ್ತೀನಿ ನಿಮಗೆ. ಈಗ ಐ, ಯು, ವಿ, ದೇಗೆ ನಾವು ಡೂ ಎಲ್ಲಿ ಹಾಕ್ತೀವಿ, ಐ, ಯು, ವಿ, ದೇಗೆ ನಾವೇನು ಹಾಕ್ತೀವಿ, ಡೂ ಹಾಕ್ತೀವಿ, ಡಿಡ್ ಹಾಕ್ತೀವಿ, ಡನ್ ಹಾಕ್ತೀವಿ, ಡೂಯಿಂಗ್ ಹಾಕ್ತೀವಿ. ಓಕೆ, ಆಮೇಲೆ ಹಿ, ಶಿ, ಇಟ್ಟಿಗೆ ನಾವು ಡಸ್ ಹಾಕ್ತೀವಿ. ಈ ಡಸನ್ನು ನಾವು ಇಲ್ಲಿ ಹಾಕೋದಿಲ್ಲ. ಅದ್ಯಾಕೆ ಸರ್ ಅಂತ ಕೇಳಿದ್ರೆ ಅದು ಹಾಗೆ. ಈಗ ತಾನೇ, ತಾಳೆ ಎಲ್ಲಿ ಹಾಕ್ತೀವಿ? ತಾಳೆ ಅಂತ ಯಾರಿಗೆ ಹಾಕ್ತೀವಿ? ಅವಳು ಹೋಗ್ತಾಳೆ, ಸ್ತ್ರೀಲಿಂಗಕ್ಕೆ ಹಾಕ್ತೀವಿ. ಆ ತಾಳೆ ಅನ್ನೋದನ್ನು ನಾವು ತಾರೆ, ಅವ್ರು ಹೋಗ್ತಾರೆ, ಅವ್ರಿಗೆ ಹಾಕೋಕ್ಕಾಗುತ್ತಾ? ಇಲ್ಲ. ಅದೇ ರೀಸನ್ ಇಲ್ಲಿ. ಸೊ ಹಿ, ಶಿ, ಇಟ್ ಬಂದಾಗ ನಾವು ಡಸ್ ಸೇರಿಸ್ಕೋತೀವಿ. ಆಮೇಲೆ ಹಿ, ಶಿ, ಇಟ್ಟಲ್ಲಿ ನಾವು ಇಲ್ಲಿರೋದನ್ನು ಸಹ ಇಲ್ಲಿ ಹಾಕ್ತೀವಿ, ಡಿಡ್, ಡನ್, ಡೂಯಿಂಗ್ ಅಂತ ಹಾಕ್ತೀವಿ. ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ ಸೆಂಟೆನ್ಸ್. ಓಕೆ, ಕ್ಯಾಟಗರಿ ನಾನು ತೋರಿಸ್ತಾ ಇರೋದು. ಓಕೆ, ಸೊ ಈಗ ಇದರಲ್ಲಿ ಫಾರ್ಮ್ಸ್ ಅಂತ ನಾನು ಹೇಳಿದ್ನಲ್ಲ, ಫಾರ್ಮ್ಸ್ ಅಂದರೆ ಕ್ರಿಯಾ ರೂಪ. ರೂಪ ಅಂದರೆ ಎಷ್ಟು ಥರ ಅದು ಚೇಂಜ್ ಆಗುತ್ತೆ. ಸೊ ಇವೆಲ್ಲ ಫಾರ್ಮ್ಸ್. ಫಾರ್ಮ್ಸಿಗೆ ಹೆಸರುಗಳಿದ್ದಾವೆ. ಇದು ಹೆಸರನ್ನು ನಿಮಗೆ ತಲೆ ಕೆಡಿಸ್ಕೋಬೇಡಿ, ನಾನು ಜಸ್ಟ್ ನಾನು ಹೇಳೋಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ, ಅದು ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ.
ಸೊ ಈಗ ಬೇಸ್ ಫಾರ್ಮ್ ಡೂ ಅನ್ನೋದಕ್ಕೆ ನಾವು V1 ಅಂತ ಹೇಳ್ತೀವಿ. ಈಗ ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಿ, V1 V2 ಬೇಸ್ ಫಾರ್ಮ್ ಅದೆಲ್ಲ ಏನು ಬೇಡ, ನೀವು ಜಸ್ಟ್ ಕೇಳಿಸ್ಕೊಳ್ಳಿ ಅಷ್ಟೇ. ಮುಂದೆ ಸೆಂಟೆನ್ಸಲ್ಲಿ ಅವು ನೀವು ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ಬಟ್ ಆ ಸೆಂಟೆನ್ಸ್ ಹೋಗೋಕ್ಕಿಂತ ಮುಂಚೆ ನಾನು ಇವೆಲ್ಲ ಹೇಳಿದ ಮೇಲೆ ನಾನು ನಿಮಗೆ ಹೋಗೋಕ್ಕಾಗಲ್ಲ. ಓಕೆ, ಈಗ ಡೂ ಅಂದರೆ V1 ಬೇಸ್ ಫಾರ್ಮ್, ಡಿಡ್ ಅಂದರೆ V2 ಫಾಸ್ಟ್ ಫಾರ್ಮ್, ಡನ್ ಅಂದರೆ V3 ಫಾಸ್ಟ್ ಪಾರ್ಟಿಸಿಪಲ್, ಡೂಯಿಂಗ್ ಅಂದರೆ V4 ಕಂಟಿನ್ಯೂಸ್ ಫಾರ್ಮ್. ಇದೇನು ಅರ್ಥ ಆಗಿರ್ಲಿಕ್ಕಿಲ್ಲ ನಿಮಗೆ ಅಲ್ವಾ? ನಾನು ಹೇಳ್ತೀನಿ, ಡೂನ ನಾವು ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಸಾಮಾನ್ಯವಾಗಿ ನೀವು ಇಂಗ್ಲೀಷ್ ಮಾತಾಡ್ತೀರಾ, ನೀವು ಕನ್ನಡ ಮಾತಾಡ್ತೀರಾ. ಡು ಯು ಸ್ಪೀಕ್ ಇಂಗ್ಲೀಷ್? ಎಸ್, ಐ ಸ್ಪೀಕ್ ಇಂಗ್ಲೀಷ್. ಅಲ್ಲಿ ಸ್ಪೀಕ್ ಅನ್ನೋದು V1. ಓಕೆ, ಡು ಯು ಕುಕ್? ನೀನು ಅಡುಗೆ ಮಾಡ್ತೀಯಾ? ಕುಕ್ ಅನ್ನೋದು V1. ಎಸ್, ಐ ಕುಕ್ಡ್ ಅನ್ನೋದು V2. ಅದೆಲ್ಲ ಮುಂದೆ ಗೊತ್ತಾಗುತ್ತೆ, ಡೋಂಟ್ ವರಿ. ಓಕೆ, ಸೊ ಫಾರ್ಮ್ಸ್ ಇಷ್ಟು. ಇದು ಡೂ V1, ಇದು ಡಿಡ್ ಅಂದರೆ V2, ಡನ್ ಅಂದರೆ V3, ಡೂಯಿಂಗ್ ಅಂದರೆ V4. ಓಕೆ, ಡಸ್ ಅಂದರೆ V1 ಅದನ್ನು ನಾವು V5 ಅಂತಲೂ ಹೇಳ್ತೀವಿ. ಡಿಡ್ ಇವೆಲ್ಲ ಸೇಮ್, ಇಲ್ಲೇನಿದೆ ಅದೇನೆ. ಯಾಕೆ ಇದೆಲ್ಲ ನಾವು ಏನು ಕಲಿಬೇಕು ಅಂದರೆ ಕನ್ನಡದಲ್ಲಿ ಸೆಂಟೆನ್ಸ್ ನೋಡಿದ್ರಲ್ಲ ನೀವು, ಕನ್ನಡದಲ್ಲಿ ನೀವು ಸೆಂಟೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಏನು ಸೆಂಟೆನ್ಸ್, ಯಾವ್ಯಾವ ಸೆಂಟೆನ್ಸ್ ಮಾಡಿದ್ವಿ ಅಲ್ಲಿ, ಅವೆಲ್ಲದರಲ್ಲಿ ಇದೆಲ್ಲ ಇತ್ತು ತಾನೆ. ಸೊ ಹಾಗಾಗಿ ಎಲ್ಲೆಲ್ಲಿ ಯಾವ್ದಾದ್ರು ಬಳಸಬೇಕು ಅಂತ ನಮಗೆ ಗೊತ್ತಿದ್ರೆ ಕರೆಕ್ಟಾಗಿ ನಾವು ಅದನ್ನು ಬಳಸ್ಬೋದು. ಈಗ ಫಾರ್ ಎಕ್ಸಾಂಪಲ್ ಯಾಕೆ ಸೆಂಟೆನ್ಸಲ್ಲಿ ಇವೆಲ್ಲ ಬರ್ತಾವ ನೋಡ್ಬೇಕಾ? ಎಸ್, ಲೆಟ್ಸ್ ಸಿ. ಈಗ ನೋಡಿ, ಈಗ ನೋಡಿ, ಇದೊಂದು ಎಕ್ಸಾಂಪಲ್ಸ್ ಅಷ್ಟೇ, ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ಸ್. ಈಗ ಸೆಂಟೆನ್ಸ್ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ, ಇದೇನು ಇಷ್ಟು ದೊಡ್ಡ ಸೆಂಟೆನ್ಸ್ ಕೊಟ್ಟಿದ್ದಾರೆ ಅಂತ ಏನು ತಲೆ ಕೆಡಿಸ್ಕೋಬೇಡಿ. ಸಿಂಪಲ್ ಆಗಿ ನಾನು ಹೇಳ್ತೀನಿ ಇದನ್ನ. ಇದು ಡೈಲಿ ರೂಟೀನ್ ಅಂದರೆ ನಮ್ಮ ದಿನಚರಿ. ನಾವು ಸಾಮಾನ್ಯವಾಗಿ ನಮ್ಮ ದಿನಚರಿ. ಓಕೆ, ಸೊ ದಿನಚರಿ ನಾನು ಹೇಳ್ತೀನಿ ನಿಮಗೆ. ನೀವು ಎಷ್ಟೊತ್ತಿಗೆ ಎದ್ದೇಳ್ತೀರಾ ಹೇಮಲತಾ? ನೀವು ಎಷ್ಟೊತ್ತಿಗೆ ಎದ್ದೇಳ್ತೀರಾ ಡೈಲಿ? 6 o'clock ಎದ್ದೇಳ್ತೀರಾ. ಸಾಮಾನ್ಯವಾಗಿ ನಾವು ಎದ್ದ ನಂತರ ಏನು ಮಾಡ್ತೀವಿ? ಸೊ ಡೈಲಿ ರೂಟೀನ್ ಬ್ರಷ್ ಮಾಡೋದು, ಆಮೇಲೆ ಏನು ಮಾಡ್ತೀರಾ? ಓಕೆ ಓಕೆ, ಆಮೇಲೆ ಅಡುಗೆ ಮಾಡ್ತೀನಿ, ಆಮೇಲೆ ಮನೆ ಒರೆಸ್ತೀನಿ, ಆಮೇಲೆ ಟಿವಿ ನೋಡ್ತೀನಿ, ಆಮೇಲೆ ಪುಸ್ತಕ ಓದ್ತೀನಿ, ಆಮೇಲೆ ಅದು ಮಾಡ್ತೀನಿ, ಇದು ಮಾಡ್ತೀನಿ, ಎಲ್ಲ ತಿನಿ ರೈಟ್. ಸರಿ, ಇವತ್ತು ಬೆಳಗಿಂದ ದಿನಚರಿ ಹೇಳಿ. ನೀವು ಬೆಳಗ್ಗೆ ಎಷ್ಟೊತ್ತಿಗೆ ಎದ್ರಿ, ಆಮೇಲೆ ಏನೇನು ಮಾಡಿದ್ರಿ ಅಂತ ಹೇಳಿ. ಎದ್ದೆ, ಮಾಡಿದೆ. ಓಕೆ, ಸೊ ಈಗ ನೀವು ಮುಂಚೆ ಹೇಳಿದ ಸೆಂಟೆನ್ಸ್ಗೂ ಈ ಸೆಂಟೆನ್ಸ್ಗೂ ಏನು ಡಿಫರೆನ್ಸ್ ಇದೆ ಅಂತ ಹೇಳಿದ್ರೆ, ಮಾಡ್ತೀನಿ ಹೋಗ್ತೀನಿ, ಅಡುಗೆ ಮನೆಗೆ ಹೋಗ್ತೀನಿ, ನಮ್ಮ ಮಕ್ಕಳಿಗೆ ರೆಡಿ ಮಾಡ್ತೀನಿ, ಅದು ತಿನಿ ಅಂತ ಹೇಳಿದ್ರೆ. ಈಗ ನಾನು ಕೇಳಿದಾಗ ಏನು ಹೇಳಿದ್ರಿ? ಇವತ್ತು ಬೆಳಗ್ಗೆ 6 ಗಂಟೆಗೆ ಎದ್ದೆ, ಇದು ಮಾಡಿದೆ. ಸೊ ದೇ ನೀವು ಮಾತಾಡಿದ್ರಲ್ಲಿ ಮಾಡ್ತೀನಿ ಮತ್ತೆ ಮಾಡಿದೆ, ಅದರಲ್ಲಿ ಚೇಂಜಸ್ ಇದೆಯಲ್ವೋ? ಅದೇ ಚೇಂಜಸ್. ಓಕೆ, ಈಗ ಇಂಗ್ಲೀಷಲ್ಲಿ ನಾವು ಅದನ್ನು ಹೇಳಬೇಕಂದ್ರೆ, ಡೈಲಿ ರೂಟೀನ್ ಹೇಳಬೇಕಂದ್ರೆ, ಐ ವೇಕ್ ಅಪ್ at 6 o'clock. ಓಕೆ, ಸೊ ಇಲ್ಲಿ ನೋಡಿ, ಐ ವೇಕ್ ಅಪ್ at 6 AM every morning. ನಾನು ಪ್ರತಿದಿನ ಬೆಳಗ್ಗೆ ಮುಂಜಾನೆ ಎವ್ರಿ ಮಾರ್ನಿಂಗ್ ಬೆಳಗ್ಗೆ ಎಚ್ಚರ ಆಗ್ತೀನಿ. ಐ ವೇಕ್ ಅಪ್ ಗೆಟ್ ಅಪ್. ಸೊ ವೇಕ್ ಅಪ್ ಗೆಟ್ ಅಪ್ ಯು ಕ್ಯಾನ್ ಯೂಸ್ ಐದರ್. ಓಕೆ, ಸೊ ಐ ವೇಕ್ ಅಪ್ at 6 AM every morning. ನಾನು 6 ಗಂಟೆಗೆ ಪ್ರತಿದಿನ ಎದ್ದೇಳ್ತೀನಿ. ಆಫ್ಟರ್ waking up ಐ ಬ್ರಷ್ ಮೈ ಟೀತ್. ಬೆಳಗ್ಗೆ ಎದ್ದ ನಂತರ ಆಫ್ಟರ್ ವೇಕಿಂಗ್ ಅಪ್ ಐ ಬ್ರಷ್ ಮೈ ಟೀತ್. ನಾನು ಹಲ್ಲನ್ನು ಉಜ್ತೀನಿ ಆ್ಯಂಡ್ ಟೇಕ್ ಅ ಶವರ್. ಸ್ನಾನ ಮಾಡ್ತೀನಿ. ಓಕೆ, ಸೊ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಬೇಕು ಅಂತೀನಿಲ್ಲ, ಇಟ್ಸ್ ಜಸ್ಟ್ ಜನರಲ್ ಸೆಂಟೆನ್ಸ್. ಓಕೆ, ದೆನ್ ಐ ಹ್ಯಾವ್ ಬ್ರೇಕ್ಫಾಸ್ಟ್ ಅರೌಂಡ್ 7 AM. ದೆನ್ ಐ ಗೋ ಟು ವರ್ಕ್. ನಂತರ ನಾನು ಕೆಲಸಕ್ಕೆ ಹೋಗ್ತೀನಿ. ಓಕೆ, ಸೊ ಈ ಸೆಂಟೆನ್ಸ್ ಹೆಂಗಾಯಿತು, ಏನು ಈ ಥರ ಮಾಡಬೇಕು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಸೆಂಟೆನ್ಸಲ್ಲಿ ಏನಿದೆ ಅದನ್ನು ಏನು ಫೋಕಸ್ ಮಾಡಬೇಕು ನಾವು ಅನ್ನೋದನ್ನ ಬೇಸಿಕ್ ಆಗಿ ಏನು ಫೋಕಸ್ ಮಾಡಬೇಕು. ಇದ್ರ ಹಿಂದೆ ಎಲ್ಲ ನಾನು ಅದೆಲ್ಲ ಹೇಳಿದಲ್ಲ, ಅದು ಯಾಕೆ ಹೇಳಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ದೆನ್ ಐ ಗೋ ಟು ವರ್ಕ್. ಓಕೆ, ಐ ಗೋ ಟು ವರ್ಕ್. ಐ ಯೂಶ್ವಲಿ ಹ್ಯಾವ್ ಲಂಚ್ ಅರೌಂಡ್ ನೂನ್. ನಾನು ಸಾಮಾನ್ಯವಾಗಿ 12 ಗಂಟೆ ಆಸುಪಾಸಿನಲ್ಲಿ ನಾನು ಊಟ ಮಾಡ್ತೀನಿ. ಇನ್ ದ ಆಫ್ಟರ್ನೂನ್ ಐ ಅಟೆಂಡ್ ಮೀಟಿಂಗ್ಸ್ ಆರ್ ಕ್ಲಾಸಸ್. ಆಫ್ಟರ್ ವರ್ಕ್ ಐ ಗೋ ಟು ದ ಜಿಮ್ ಆರ್ ಡೂ ಸಮ್ ಎಕ್ಸರ್ಸೈಸಸ್. ಆಫ್ಟರ್ ಡಿನ್ನರ್ ಐ ರಿಲ್ಯಾಕ್ಸ್ ಆ್ಯಂಡ್ ವಾಚ್ TV and read a book. Okay, so finally I go to bed around 10 AM. ಇಲ್ಲಿರೋ ಸೆಂಟೆನ್ಸ್ಗೂ ಈ ಕಡೆ ಇಲ್ಲಿ ಸಾಮಾನ್ಯವಾಗಿ ನಾನು ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ತೀನಿ, ಆಮೇಲೆ 6 ಗಂಟೆಗೆ ಎದ್ಬಿಟ್ಟು ನಾನು ಹಲುಚ್ತೀನಿ, ಆಮೇಲೆ ಸ್ನಾನ ಮಾಡ್ತೀನಿ, ಆಮೇಲೆ ನಾನು 7 ಗಂಟೆ ಅಷ್ಟರಲ್ಲಿ ಸುಮಾರು 7 ಗಂಟೆ ಅಷ್ಟರಲ್ಲಿ ನಾನು ತಿಂಡಿ ತಿಂತೀನಿ, ಆಮೇಲೆ ನಾನು ಕೆಲಸಕ್ಕೆ ಹೋಗ್ತೀನಿ ಅಥವಾ ಸ್ಕೂಲಿಗೆ ಹೋಗ್ತೀನಿ. ಸಾಮಾನ್ಯವಾಗಿ ನಾನು 12 ಗಂಟೆ ಅಷ್ಟರಲ್ಲಿ ನಾನು ಊಟ ಮಾಡ್ತೀನಿ, ಆಮೇಲೆ ನಾನು ಮಧ್ಯಾಹ್ನದ ಹೊತ್ತು ನಾನು ಮೀಟಿಂಗ್ ಅಟೆಂಡ್ ಮಾಡ್ತೀನಿ, ಇಲ್ಲ ಕ್ಲಾಸ್ ಅಟೆಂಡ್ ಮಾಡ್ತೀನಿ. ಕೆಲಸ ಆದಮೇಲೆ ಆಫ್ಟರ್ ವರ್ಕ್ ಸ್ಕೂಲು ಅಥವಾ ಕೆಲಸ ಆದಮೇಲೆ ಐ ಗೋ ಟು ದ ಜಿಮ್. ನಾನು ಜಿಮ್ಮಿಗೆ ಹೋಗ್ತೀನಿ, ಎಕ್ಸರ್ಸೈಸ್ ಮಾಡ್ತೀನಿ. ಆಫ್ಟರ್ ಡಿನ್ನರ್ ಆದ ನಂತರ ನಾನು ರಿಲ್ಯಾಕ್ಸ್ ಮಾಡ್ತೀನಿ. ರಿಲ್ಯಾಕ್ಸ್ ಅಂದರೆ ಆರಾಮ ಮಾಡ್ಕೊಳ್ಳೋದು. ಆ್ಯಂಡ್ ವಾಚ್ TV. ನಾನು TV ನೋಡ್ತೀನಿ. ಅಥವಾ